ಈ ಪರಿಸ್ಥಿತಿಗಳು ಹೀಗೆ ಆಗ್ತಾ ಇದ್ರೆ ಅನೇಕ ಹೋಟೆಲ್ಗಳು ಬೀಗ ಹಾಕ್ಬಿಡ್ತವೆ. ದುಡಿಯೋ ಕೈಗಳಿಗೆ ಕೆಲಸ ಇಲ್ದಂಗೆ ಮಾಡಿಟ್ಬಿಡ್ತೀರಾ. ಗಡಿ ಜಿಲ್ಲೆ ಬೀದರ್ನಲ್ಲಿ ಈಗ ಬಿಗ್ ಶಾಕ್. ಹೋಟೆಲ್ನಲ್ಲಿ ದರ ಏರಿಕೆಯಿಂದ ಗ್ರಾಹಕರು ಹಿಂದೇಟು ಹಾಕುವಂಥ ಆತಂಕ ಇದೆ. ಉದ್ಯಮ ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಕೇಳ್ತಾ ಇದ್ರೆ ನಮ್ಮ ಪಾಡು ಬರ್ಬಾದಾಗಿ ಹೋಗ್ಬಿಟ್ಟಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೀವನನೇ ಬರ್ಬಾದಾಗ್ಬಿಡುತ್ತೆ ಅಂತ ಹೇಳಿ ಆ ಪರಿಸ್ಥಿತಿ ಈಗ ಬೀದರ್ನಲ್ಲಿ ಹೋಟೆಲ್ ಮಾಲೀಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ವಾರ್ ಎಫರ್ಟ್ಗೆ ಇತಿಹಾಸದಲ್ಲೇ ಮೊದಲ ಬಾರಿ ಏನೊಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏನು ಬಹುತೇಕ ₹1,000 ಜಾಸ್ತಿ ಆಗಿದೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಏನು ಹೋಟೆಲ್ ಉದ್ಯಮಿಗಳು ನಿಜಕ್ಕೂ ಒಂದು ರೀತಿಯ ಶಾಕಿಗೆ ಒಳಗಾಗಿದ್ದಾರೆ. ಯಾಕಂದರೆ ನಾವು ಅಂಗಡಿನೇ ಮುಚ್ಚಿಬಿಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದೇನು ₹993 ಜಾಸ್ತಿ ಆಗಿದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏಕಾಏಕಿ. ಹೀಗಾಗಿ ಒಂದು ರೀತಿಯ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ನಾವೀಗ ಬೀದರ್ ನಗರ ಇರ್ತಕ್ಕಂಥ ಉಡುಪಿ ಹೋಟೆಲ್ ಇದ್ದೀವಿ. ನೋಡ್ಬೋದು ಈಗ ಏನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡ್ರು ಏನೋ ಬಹುತೇಕ ₹1,000 ಜಾಸ್ತಿ ಆಗಿದೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಹೋಟೆಲ್ ಉದ್ಯಮಿಗಳು ಏನಿದ್ದಾರೆ ಏನು ಮಾಡೋದು, ಯಾಕಂದರೆ ಈ ಹಿಂದೆ ಕೂಡ ಈಗ ವಾರ್ನ್ ಎಫೆಕ್ಟ್ನಿಂದಾಗಿ ಬಹುತೇಕ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಕಾಳಸಂತೆಯಲ್ಲಿ ತರ್ತಾಯಿದ್ರು. ಜೊತೆಗೆ ಏನು ರೇಟ್ ಕೂಡ ಜಾಸ್ತಿ ಆಗಿತ್ತು. ಹೀಗಾಗಿ ಏನೋ ಒಂದು ಮಾಡಬೇಕು, ಯಾಕಂದರೆ ಗ್ರಾಹಕರನ್ನ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಏನು ಒಂದು ನಡ್ಸ್ಕೊಂಡು ಹೋಗ್ತಾಯಿದ್ರು. ಯಾವುದೋ ಈ ರೇಟ್ ಜಾಸ್ತಿ ಆದರೂ ಕೂಡ ಈಗ ಏಕಾಏಕಿ ಏನು ₹993 ರೇಟ್ ಜಾಸ್ತಿ ಆಗಿದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ. ಹೀಗಾಗಿ ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ನ ಹೋಟೆಲ್ ಉದ್ಯಮಿಗಳಿಗೆ ಒಂದು ರೀತಿಯ ಶಾಕಿಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಏನು ಹೋಟೆಲ್ ಉದ್ಯಮವನ್ನೇ ನಾವು ಮುಚ್ಚಿಬಿಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಸ್ಯಾಲ್ರಿ ಕೊಡುವಂಥದ್ದಾಗಿರ್ಬೋದು, ಮತ್ತು ಗ್ರಾಹಕರಿಗೆ ಈಗ ಏಕಾಏಕಿ ಜಾಸ್ತಿ ಆಗಿದ್ದರಿಂದ ರೇಟ್ ಕೂಡ ಜಾಸ್ತಿ ಮಾಡಬೇಕಾಗತ್ತೆ, ಉಪಹಾರದ್ದು ಮತ್ತು ಊಟದ್ದು. ಹೀಗಾಗಿ ಜಾಸ್ತಿ ಮಾಡಿದ್ರೆ ಗ್ರಾಹಕರು ಕೂಡ ಹೋಟೆಲ್ಗೆ ಬರುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಆಗ್ತದೆ, ಹಿಂದೇಟಾಗ್ತಾರೆ. ಹೀಗಾಗಿ ಹೋಟೆಲ್ ಉದ್ಯಮಿ ಮಾಲೀಕರು ಅಂದರೆ ಒಂದು ರೀತಿಯ ಶಾಕಿಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಏಕಾಏಕಿ ಇತಿಹಾಸದಲ್ಲೇ ಮೊದಲ ಬಾರಿ ಈ ಥರ ಜಾಸ್ತಿ ಮಾಡಿದ್ದಾರೆ. ಈಗ ನಾವು ಯಾವ ರೀತಿ ಇದನ್ನು ಬರ್ಸೋಣ ಅಂದರೆ, ಯಾಕಂದರೆ ಒಂದು ವಾರದಿಂದ ಸ್ಟಾರ್ಟ್ ಆದಾಗಿಂದನೂ ಒಂದು ರೀತಿ ಅವರಿಗೆ ಸಮಸ್ಯೆ, ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಅದಕ್ಕೂ ಕೂಡ ಅಮೌಂಟು ಜಾಸ್ತಿ ಕೊಡ್ತಾಯಿದ್ರು. ಜೊತೆಗೆ ಕಾಳಸಂತೆಯಲ್ಲೂ ಕೂಡ ದುಪ್ಪಟ್ಟು ಕೊಡ್ತಾ ಇರ್ತಾಯಿದ್ರು. ಈಗ ಈ ಸರ್ಕಾರವೇ ಏಕಾಏಕಿ ಬಹುತೇಕ ₹1,000 ಜಾಸ್ತಿ ಮಾಡೋದ್ರಿಂದ ಅವ್ರು ನಿಜಕ್ಕೂ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಮಾಡೋದು, ನಾಳೆ ನಾವು ರೇಟು ಜಾಸ್ತಿ ಮಾಡ್ತೀವಿ, ಉದ್ಯಮವನ್ನೇ ಮುಚ್ಚಿಬಿಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾಯಿದ್ದಾರೆ. ಈಗ ನಮ್ಮ ಜೊತೆಗೆ ಏನೋ ಒಂದು ಉಡುಪಿ ಹೋಟೆಲ್ನ ಮಾಲೀಕರಂತ ಇನ್ನು ಮೂರ್ತಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿ ಇದಕ್ಕೆ ರೇಟ್ ಮಾಡ್ತಾರೆ ಸರ್. ಪ್ರಮುಖವಾಗಿ ಈಗ ಏಕಾಏಕಿ ಬಹುತೇಕ ₹993 ಅಂದರೆ ₹1,000 ಇತ್ತು. ಸೊ ಏನು ಈಗ ಮೊದಲೇ ಕಷ್ಟದಾಗಿದ್ರಿ ನೀವು, ಈಗ ಮತ್ತೆ ಇನ್ನೂ ಕಷ್ಟ ಅಂದರೆ ಏನು ಮಾಡಬೇಕು? ಈಗ ರೇಟ್ ಜಾಸ್ತಿ ಮಾಡಬೇಕಾಗತ್ತೆ, ಜೊತೆಗೆ ಮತ್ತು ಈಗ ಏನು ಮಾಡ್ಬೇಕಂತಿದ್ರಿ? ಈಗಾಗಲೇ ನಾವು ಮೊದಲೇ 15 to 20% ರೇಟ್ ಎಲ್ಲ ಹೈಕ್ ಮಾಡಿದ್ದೀವಿ. ₹3,500 ಸಿಕ್ತಿತ್ತು. ಗೌರ್ಮೆಂಟ್ ಎಲ್ಲ ರೇಟೆಲ್ಲ ಹೆಚ್ಚಿಗೆ ಮಾಡಿ ಸಲ ₹3,300, ₹3,500 ಇಮಿಡಿಯೇಟಾಗಿ ₹900, ₹1,000 ಹೆಚ್ಚಿಗೆ ಮಾಡ್ತೀವಿ. ಈಗ ₹4,500 ಹೀಗೆ ಬೆಳಗ್ಗೆನೇ ಫೋನ್ ಬಂತು ಎಲ್ಲ ಏಜೆನ್ಸೀಸ್ ಅವ್ರದ್ದು, ₹4,500 ಇದೆ ಸರ್ ರೇಟ್ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ಫಸ್ಟ್ ಆಫ್ ಆಲ್ ಗ್ರಾಹಕರಿಗೆ ಮತ್ತೆ ಇನ್ನೂ ಬರೆ ಬೀಳ್ತದೆ. ಎರಡನೇದು ನಾವು ಲೇಬರ್ ಅವೆಲ್ಲ ಭಾಳ ಕಷ್ಟ ಆಗುತ್ತೆ. ಯಾವಾಗಲೂ ಗೌರ್ಮೆಂಟ್ ಹೆಚ್ಚಿಗೆ ಮಾಡ್ತಿತ್ತು, ಪ್ರತಿ ತಿಂಗಳು ₹100-200 ಹೆಚ್ಚು ಕಮ್ಮಿ ಆಗ್ತಿತ್ತು. ಇತಿಹಾಸ ಟಚ್ಚೇ ಆಗಿಲ್ಲ. ₹3,500 ಆಗಿರಲಿಲ್ಲ, ₹4,500 ಟಚ್ ಆಗಿದೆ ಈಗ ಸಿಲಿಂಡರ್ ರೇಟು. ಸೊ ಎಲ್ಲ ರೀತಿಯಾಗಿ ನಮಗೆ ಸಹಕಾರ ಬೇಕೀಗ. ನಮಗೆ ಎಲ್ಲ ಕಡೆ ಈ ಟೈಮ್ ನಮಗೆ ಹೆಂಗೆ ಪೀಕ್. ಸೊ ಏಪ್ರಿಲ್, ಮೇ, ಜೂನಲ್ಲೇ ಸ್ವಲ್ಪ ಬೇಸಿಗೆ ಕಾಲ, ಇವಾಗೇ ಗ್ರಾಹಕರು ಬರೋದು. ಇದೇ ಟೈಮಲ್ಲಿ ಗ್ರಾಹಕರು ₹100 ತಿನ್ನೋ ತಿಂಡಿನ ₹50 ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ಅವ್ರಿಗೆ. ಸೊ ಬರಲ್ಲ ಈಗ ಅವ್ರು ನೋಡಿ ಸರ್, ಬಟ್ಟೆ ಅಂಗಡಿಗೆ ನಾಳೆ ಹೋಗಿ ಬಟ್ಟೆ ತೊಗೊಳ್ಳೋದು, ಹೊಟ್ಟೆಗಂತೂ ಬೇಕೇ ಬೇಕಲ್ಲ, ನಾಳೆ ಅಂತೇಳಿ ಶಿಫ್ಟ್ ಮಾಡೋಕ್ಕಾಗಲ್ಲ. ಸೊ ₹100-200 ತಿನ್ನೋರು ಸೀದಾ ₹50-60 ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಕೇಳ್ತಾ ಇದ್ದಾರೆ, ನಿಮ್ಮ ಮಿನಲ್ಲಿ ಎಲ್ಲಕ್ಕಿಂತ ಕಮ್ಮಿ ರೇಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಗತ್ತೆ ಈಗ ನೋಡಿ, ಈಗ ಹಿಂಗೆ ಮಾಡಿದ್ರೆ ಹೋಟ್ಲ ಚಾಲು ಆಗಲ್ಲ. ₹4,500 ಸಿಲಿಂಡರ್ ವರ್ಕೌಟ್ ಯಾರಿಗೂ ಆಗಲ್ಲ. ಈಗ ನೋಡ್ಬೇಕು, ಈಗ ಹೋಟೆಲ್ ಇಂಡಸ್ಟ್ರಿ ನಮ್ದೆಲ್ಲ ಮೀಟಿಂಗ್ ಕರೀತಾರೆ ಇವತ್ತು. ಈಗ ಬೆಳಿಗ್ಗೆ ಬಂತಲ್ಲ ಮೀಟಿಂಗಲ್ಲಿ ಅವ್ರು ಏನು ಡಿಸಿಷನ್ ತಗೊಳ್ತಾರೆ ನೋಡಬೇಕು. ಈಗಾಗಲೇ ಒಬ್ಬರಿಬ್ಬರು ಹತ್ರ ನಾವು ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದ್ವಿ. ಅವ್ರಂತ ನನಗೆ ಕೆಲವು ಟಿಫಿನ್ ಸೆಂಟ್ರಲ್ಲಿ ನನಗೆ ದಿನ 2 ಸಿಲಿಂಡರ್ ಬೇಕು, ₹9,000 ಇದಕ್ಕೆ ಕೊಟ್ಟರೆ ನನಗೇನು ಉಳಿತದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಈಗ ಇಲ್ಲಿ ತನಕ ನೂಕೋತಾ ಬಂದಿದ್ದೀವಿ. ಇಲ್ಲ ಕೊಲೀಗ್ಸ್ ಎಲ್ಲ ಇದ್ದಾರೆ ಆ ಕಡೆ ಬಸ್ ಸ್ಟ್ಯಾಂಡ್ ಸೈಡಲ್ಲೆಲ್ಲ, ಅವರೆಲ್ಲ ಹೇಳಿದ್ರು. ಇನ್ನೂ ಇಂಟಿಮೇಷನ್ ಗೊತ್ತಿಲ್ಲ. ಮೀಟಿಂಗ್ ಕೂತ ತಕ್ಷಣ ನಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ, ಇಷ್ಟು ರೇಟಲ್ಲಿ ನಮ್ಗೆ ವರ್ಕೌಟ್ ಮಾಡೋದು ಕಷ್ಟ ಆಗುತ್ತೆ ಸರ್. ನಾವೀಗ ₹100 ಟಿಫಿನ್ ಮಾಡಿದ್ರೆ ಯಾರೋ ಬರ್ತಾರೆ ಸರ್, ಇನ್ನಷ್ಟು ರೆಂಟ್ ಕೊಡಬೇಕು, ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ನಮಗೆ ಡೈಲಿ ₹30,000-40,000 ಎಕ್ಸ್ಪೆಂಡಿಚರ್ಸ್ ಇದೆ. ಮೊದಲು ನಮಗೆ ಗ್ಯಾಸಿನ ಎಕ್ಸ್ಪೆಂಡಿಚರೇ ಬರೀ $4,000-6,000 ಮುಗೀತಿತ್ತು. ಈಗ ಪರ್ ಡೇ ನಮಗೆ 15,000 ತನಕ ಹೋಯ್ತಂದ್ರೆ, ಸೊ 1 to double ಆಯ್ತು. ಸರ್ಕಾರ ಮಾಡ್ತಾ ಬಾಂಬ್ ಅಲ್ಲ ಆಗ್ತಾ ಇದ್ರೆ ಬಾಂಬ್ ನಮ್ಮ ಇಂಡಿಯಾಗೆ ಬೀಳ್ತಾ ಇದೆ.
ಸೊ ಇರಾನ್ ಏನು ಮತ್ತು ಇಸ್ರೇಲ್ ಏನು ವಾರ್ ಮಾಡ್ತಾ ಇದ್ದಾರೆ ಅವ್ರವ್ರು ಯುದ್ಧ ಮಾಡೋದ್ರಲ್ಲಿ ನಮಗೆಲ್ಲ ಎಫೆಕ್ಟ್ ಆಗ್ತದೆ. ನಮಗೆ ಸಹಕರಿಸ್ಬೇಕು ಎಲ್ಲ ಕಡೆಯಿಂದ. ಸೊ ಇದಕ್ಕೇನೋ ರೇಟ್ ಏನೋ ವೇರಿಯೇಷನ್ ಮಾಡಂಗೆ ಮಾಡಬೇಕು. ಸೊ ಡೊಮೆಸ್ಟಿಕ್ ಈಗಾಗಲೇ ಸ್ವಲ್ಪ ಕಡಿಮೆನೇ ಇದೆ, ಕಮರ್ಷಿಯಲ್ ಒಂದೇ ಹೈಕ್ ಆಗ್ತಾ ಇದೆ. ಸ್ವಲ್ಪ ಇದ್ರಲ್ಲಿ ಏನೋ ಸಮಸ್ಯೆ, ಯಾಕಂದ್ರೆ ಹೋಟೆಲ್ ಇಂಡಸ್ಟ್ರೀಸ್ ಅವರು ರೋಡಲ್ಲಿ ಕೂತ್ಕೊಂಡಿರ್ತಾರೆ, ಯಾರೂ ಹೊರಗೆ ಬಂದು ಹೇಳೋಕ್ಕಾಗಲ್ಲ. ಸೊ ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಇರುತ್ತಂತ. ಸೊ ಯಾರು ಸಹಕರಿಸಿ ನಮಗೆ ಇದನ್ನು ನೋಡ್ಬೇಕಷ್ಟೇ. ಥ್ಯಾಂಕ್ ಯು. ನಡೆಸ್ಬೇಕು, ಏನು ಆಪ್ಷನ್ ಇಲ್ಲ ಸರ್. ಏನು ಮಾಡಬೇಕು, ಕೂತ್ರೆ ಸರ್, ಸುಮ್ಮನೆ ಕೂತ್ರೆ ಸರ್ ಬಾಡಿಗೆ ಕಟ್ಟಲೇಬೇಕು, ಸ್ಯಾಲ್ರಿ ಕೊಡಲೇಬೇಕು. ಏನು ಮಾಡಬೇಕು, ನಾವು ಬಂದಿಟ್ಟರು ನಮಗೆ ಪ್ರಾಬ್ಲಮ್, ಓಪನ್ ಇಟ್ಟರು ಪ್ರಾಬ್ಲಮ್. ಏನು ಮಾಡಬೇಕು, ಕಷ್ಟ, ತುಂಬ ಕಷ್ಟ ಇದೆ. ಈಗಂತೂ ತುಂಬ ಕಷ್ಟ ಇದೆ. ಅದು ಇಮಿಡಿಯೇಟಾಗಿ 1,000 ರೂಪಾಯಿ ಹೈಕ್ ಮಾಡಿದ್ರೆ ಎಲ್ಲಿಂದ ತರಬೇಕು ನಾವು? ಕಸ್ಟಮರ್ ಬರಬೇಕಲ್ಲ. ಇದು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಹೋಟೆಲ್ ಉದ್ಯಮಿಗಳ ಒಂದು ರೀತಿಯ ನೋವಿನ ಮಾತಂತ ಹೇಳ್ಬೋದು. ಅವ್ರು ನಿಜಕ್ಕೂ ಈ ರೀತಿ ಆದರೆ ಹೋಟೆಲನ್ನು ಬಂದ್ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ. ಜೊತೆಗೆ ಗ್ರಾಹಕರು ಕೂಡ ರೇಟ್ ಜಾಸ್ತಿ ಮಾಡಿದ್ರೆ, ಇದರಿಂದ ಜಾಸ್ತಿ ಮಾಡಿದ್ರೆ ಅವರು ಕೂಡ ಬರಲ್ಲ. ಹೀಗಾಗಿ ನಾವು ಏನು ಮಾಡಬೇಕು, ಈ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏನಾದರೂ ಮತ್ತೆ ರೇಟನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾನೋಪಸ್ ಆಚೆ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.